ನಿನ್ನೆಯ ಮಳೆಗೆ ಸಾಕಷ್ಟು ಜನರ ಪ್ರಾಣ ಹೋಗಿದೆ. ರಸ್ತೆ ಗುಂಡಿಗಳ ಜೀವ ಹೋದ್ರೂ ಕೂಡ ನಮಗೇನು ಗೊತ್ತಿಲ್ಲ ಅಂತ ಹೇಳಿ ಜಿಬಿಎ ಹೇಳ್ತಾ ಇದೆ. ದಾಖಲೆ ಬಿಡುಗಡೆ ಮಾಡಿ ಕೂತ್ಕೊಂಡಿದೆ ಬಿಜೆಪಿ. ಎಸ್ ವೀಕ್ಷಕರೇ, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೇನ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ನಗರದಲ್ಲಿ ರಸ್ತೆ ಗುಂಡಿಗೆ ಬಿದ್ದು ಸಾವಿರಾರು ಸವಾರರು ಬಲಿಯಾಗಿದ್ದಾರೆ ಅಂತ ಹೇಳಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದಕ್ಕೆ ಉತ್ತರವನ್ನ ನೀಡಿದೆ. ಆದ್ರೆ ಈ ಒಂದು ಉತ್ತರದಲ್ಲಿ ಸತ್ಯಾಂಶ ಇಲ್ಲ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಇನ್ನು ಬಿಜೆಪಿ ತನ್ನದೇ ಆಗಿರುವಂತಹ ದಾಖಲೆಗಳನ್ನ ಇಟ್ಕೊಂಡು ಕೂತ್ಕೊಂಡಿದೆ. ಸರ್ಕಾರ ಕೊಟ್ಟಂತಹ ಉತ್ತರಗಳ ದಾಖಲೆಗಳನ್ನ ಬಿಡುಗಡೆ ಮಾಡಿರುವಂತಹ ಬಿಜೆಪಿ ಈಗ ಹೋಗಿ ನೋಡಿದ್ರು ಕೂಡ 25,000 ಗುಂಡಿಗಳು ಇದ್ದಾವೆ ಅಂತ ಹೇಳಿ ಹೇಳ್ತಾ ಇದೆ. ಹಾಗಾದ್ರೆ ಜಿಬಿಎ ಮಾಡ್ತಾ ಇರೋದೇನು? ಜಿಬಿಎ ಇಷ್ಟು ದಿನ ಏನು ಮಾಡ್ತು? ಡಿ ಕೆ ಶಿವಕುಮಾರ್ ಅವರು ಈ ಕಡೆ ಲಕ್ಷ್ಯವನ್ನ ವಹಿಸಬೇಕು, ಆದ್ರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲಿದ್ದಾರೆ? ಹೈಕಮಾಂಡ್ ಹೋಗ್ತಾ ಇದ್ದಾರಾ? ಇದೇ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಈ ಕುರಿತಾಗಿ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾರೆ. ನಗರದ ಚಾಮರಾಜಪೇಟೆಯ ರಸ್ತೆಯಲ್ಲಿ 150 ಗುಂಡಿಗಳಿದ್ದಾವೆ. 140 ಗುಂಡಿ ಮುಚ್ಚಲಿಕ್ಕೆ 1.40 ಕೋಟಿ ಖರ್ಚು ಮಾಡಿದ್ದಾರೆ. ಒಂದು ಗುಂಡಿಯನ್ನ ಮುಚ್ಚಲಿಕ್ಕೆ 1 ಲಕ್ಷ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ವಿಚಾರಗಳನ್ನ ಹೇಳ್ತಾರೆ. ಮಾಧ್ಯಮಗಳ ಮುಂದೆ ತೆರೆದಿಡ್ತಾರೆ. ಗುಂಡಿ ಮುಚ್ಚುವ ನೆಪದಲ್ಲಿ ತೇಪೆ ಕೆಲಸವನ್ನ ಹಾಕಲಾಗ್ತಾ ಇದೆ. ಒಂದು ಗುಂಡಿ 20 ಅಡಿ 10 ಅಡಿ ಅಥವಾ 5 ಅಡಿ ಇರಬಹುದಾ? ಅವರಿಗೆ ನಾಚಿಕೆ ಆಗೋದಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ. ಜನ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಹೇಳಿ ತಿಳ್ಕೊಂಡಿದ್ದೀರಾ? ನೀವು ಹಾಕಿರುವಂತಹ ತೇಪೆ ಕೆಲಸ ಸಿಕ್ಕಾಪಟ್ಟೆ ಎಲ್ರಿಗೂ ಗೊತ್ತಾಗ್ತಾ ಇದೆ. ಗರಿಷ್ಠ 5,000 ಆಗಿತ್ತು, 1 ಲಕ್ಷ ಲೆಕ್ಕವನ್ನ ತೋರಿಸ್ತಾ ಇದ್ದೀರಾ ಅಂತಂದ್ರೆ ಅದೆಷ್ಟು ಅನ್ಯಾಯವನ್ನು ಮಾಡ್ತಾ ಇದ್ದೀರಾ, ಅದೆಷ್ಟು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಪ್ರಶ್ನೆಯನ್ನ ಕೇಳ್ತಾರೆ. ರಾಜಾಜಿನಗರದಲ್ಲಿ 250 ಗುಂಡಿಗಳ ಪೈಕಿ 232 ಮುಚ್ಚಿದ್ದಾರೆ. 60,344 ರೂಪಾಯಿ ಸರಿಸುಮಾರು ಲೆಕ್ಕವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಗೋವಿಂದರಾಜನಗರದ 374 ಗುಂಡಿಗಳಲ್ಲಿ 366 ಗುಂಡಿಯನ್ನ ಮುಚ್ಚಿದ್ದು 1,80,00,000 ಅಂದ್ರೆ ಪ್ರತಿ ಗುಂಡಿಗೆ 49,000 ಖರ್ಚು ತೋರಿಸಿದ್ದಾರೆ ಅಂತ ಹೇಳಿ ದಾಖಲೆ ಸಮೇತ ಮಾತನಾಡ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಇದನ್ನ ನೋಡ್ಲೇಬೇಕು. ಹಾಗೆ ಹೈಕಮಾಂಡ್ ಹತ್ರ ಹೋಗೋದನ್ನ ಸ್ಟಾಪ್ ಮಾಡಿ ಬರ್ತಾ ಇರುವಂತಹ ಮಳೆಗಾಲದಲ್ಲಿ ಗುಂಡಿಗಳು ಮುಚ್ಚದೆ ಕೂತ್ಕೊಂಡ್ರೆ ನೀವು ಸಾವಿರಾರು ಜನ ಸಾಯ್ತಾರೆ. ಜನಸಾಮಾನ್ಯರಿಗೋಸ್ಕರ ಅಂತ ಹೇಳ್ತಾ ಇದ್ದಂತಹ ಕಾಂಗ್ರೆಸ್ ಸರ್ಕಾರ ಈ ವಿಚಾರಗಳನ್ನ ಮನದಟ್ಟು ಮಾಡ್ಕೊಳ್ಬೇಕು. ಇನ್ನು ಬಿಜೆಪಿ ತನ್ನ ಕೆಲಸವನ್ನ ಮಾಡ್ತಾ ಇದೆ. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಆಡಳಿತ ಪಕ್ಷದಲ್ಲಿರುವಂತಹ ವಿಚಾರಗಳನ್ನ ಹೇಳ್ತಾ ಇದೆ. ಅದರ ಬಗ್ಗೆ ಗಮನವನ್ನ ಕೊಡಬೇಕು. ಬರೀ ಹೈಕಮಾಂಡ್ ಹೋಗೋದು ಅಥವಾ ಬರೀ ಈ ಕುರ್ಚಿ ಕದನ ಮಾಡೋದು ಅಲ್ಲವೇ ಅಲ್ಲ. ಇನ್ನು ಅದಕ್ಕೂ ಮುಂದೆ ಹೋಗಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಒಂದಿಷ್ಟು ಮಾತುಗಳನ್ನ ಆಡ್ತಾರೆ. ಜಯನಗರದಲ್ಲಿ 403 ಪೈಕಿ 382 ಮುಚ್ಚಿದ್ದಾರೆ ಅಂತ ಹೇಳ್ತಾರೆ. 47,000 ಖರ್ಚಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಇಲಾಖೆಗಳು ಈ ರೀತಿಯಾಗಿ ಮಾಡ್ತಾ ಇದ್ರೆ ಜನಸಾಮಾನ್ಯರು ಕಟ್ಟಿರುವಂತಹ ತೆರಿಗೆಯನ್ನ ಬರೀ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಹಾಕಬೇಕಾಗತ್ತೆ, ಅನ್ಯಾಯವಾಗ್ತಾ ಇದೆ ಅಂತ ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡ್ತಾರೆ. ಎಸ್ ವೀಕ್ಷಕರೇ, ನಿಮಗೇನನ್ಸುತ್ತೆ? ಬರ್ತಾ ಇರೋದು ಮಳೆಗಾಲ. ಗುಂಡಿ ಇರುವಂತಹ ರಸ್ತೆಯಲ್ಲಿ ಸರಿಯಾಗಿ ನೀರು ನಿಂತ್ಕೊಂಡಿದ್ರೆ ಅದು ಕಾಣಿಸೋದು ಇಲ್ಲ. ಈ ರೀತಿಯ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗ್ತಾ ಇದೆ. ಎಸ್, ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಲೇಬೇಕು. ಇದರ ವಿಚಾರವಾಗಿ ಏನಾದ್ರೂ ಕ್ರಮವನ್ನ ಕೈಗೊಳ್ಳಲೇಬೇಕು. ಇಲ್ಲ ಅಂತಂದ್ರೆ ಜನರ ಜೀವ ಅಪಾಯದಲ್ಲಿರುತ್ತೆ. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.